ಹಿಜ್ಬುಲ್ಲಾ ಉಗ್ರರಿಗೆ ತಮ್ಮ ತಂತ್ರವೇ ಮುಳುವಾಗಿ ಬಿಡ್ತಾ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಹಿಜ್ಬುಲ್ಲಾ ಉಗ್ರರಿಗೆ ತಮ್ಮ ತಂತ್ರವೇ ಮುಳುವಾಗಿ ಬಿಡ್ತಾ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಅಂದು ಟಾರ್ಗೆಟ್ ತಪ್ಪಿಸಿಕೊಳ್ಳೋಕೆ ಮೊಬೈಲ್ಗೆ ಗುಡ್ ಬೈ ಹೇಳಿದ್ರು. ಮೊಬೈಲ್ಗೆ ಗುಡ್ ಬೈ ಹೇಳಿ ಪೇಜರ್ನ ಬಳಕೆ ಮಾಡಲಿಕ್ಕೆ ಆರಂಭ ಮಾಡಿದ್ರು. ಇದೀಗ ಅದೇ ಪೇಜರ್ನ ಸ್ಫೋಟಿಸಿ ಶಾಕ್ ಕೊಟ್ಟಂತ ಶತ್ರು ಪಡೆ. ಇಸ್ರೇಲ್ ರಹಸ್ಯ ದಾಳಿಗೆ ಬೆಚ್ಚಿ ಬಿದ್ದಿದೆ ಹಿಜ್ಬುಲ್ಲಾ ಸಂಘಟನೆ. ಹಾಗಾದ್ರೆ ಈಗ ಮೊಬೈಲ್ ಬಳಕೆಯನ್ನ ಬಿಟ್ಟು ಏಕಾಏಕಿ ಪೇಜರ್ ಬಳಕೆಗೆ ಹೋದಂತ ಹಿಜ್ಬುಲ್ಲಾ ಸಂಘಟನೆಗೆ ಮುಳುವಾಗಿದ್ದೇ ಈ ಪೇಜರ್ ಹಳೆ ತಂತ್ರಜ್ಞಾನ ಬಳಕೆಗೆ ಮುಂದಾಗಿದ್ದೇ ಇಷ್ಟೆಲ್ಲ ಎಡವಟ್ಟಿಗೆ ಕಾರಣ ಆಯ್ತಾ ಅನ್ನೋ ಒಂದು ಪ್ರಶ್ನೆ ಎದುರಾಗಿದೆ. ಉಲ್ಟಾ ಹೊಡೆದಿದೆಯಾ ಪ್ಲಾನ್ ಅನ್ನೋ ಪ್ರಶ್ನೆ ಕೂಡ ಈಗ ಎದ್ದಿದೆ. ಇದನ್ನ ನೋಡೋದಾದ್ರೆ ಕೆಲ ತಿಂಗಳ ಹಿಂದಷ್ಟೇ ಹಿಜ್ಬುಲ್ಲಾ ಸಂಘಟನೆಯಲ್ಲಿ ಮೊಬೈಲ್ ಬ್ಯಾನ್ ಆಗಿತ್ತು. ಮೊಬೈಲ್ನ ಬಳಕೆ ಮಾಡೋದನ್ನ ನಿಲ್ಲಿಸಿದ್ರು, ಮೊಬೈಲ್ನ ಬ್ಯಾನ್ ಮಾಡಿದ್ರು. ಅದಾದ ಬಳಿಕ ಏನಾಯ್ತು, ಸಂವಹನದಲ್ಲಿ ಗೌಪ್ಯತೆಯನ್ನ ಕಾಪಾಡೋಕ್ಕೋಸ್ಕರ ಉಗ್ರರಿಗೆ ಮೊಬೈಲ್ ತ್ಯಜಿಸಲು ಸೂಚನೆಯನ್ನು ನೀಡಲಾಗಿತ್ತು. ಮೊಬೈಲ್ ಬಳಕೆ ಮಾಡೋದು ಬೇಡ, ಮೊಬೈಲ್ನ ತ್ಯಜಿಸೋಣ ಅನ್ನೋ ಒಂದು ಸಂದೇಶವನ್ನ ನೇರವಾಗಿ ಉಗ್ರರಿಗೆ ಕೊಡಲಾಗಿತ್ತು. ಅದಾದ ಬಳಿಕ ಮೊಬೈಲ್ ಬಳಸಿದ್ರೆ ಅದರ ಆಧಾರದಲ್ಲಿ ಚಲನವಲನದ ಮೇಲೆ ನಿಗಾ ಇಡ್ತಾರೆ ಅನ್ನೋ ಭೀತಿ ಕೂಡ ಎದುರಾಗಿತ್ತು. ಸಾಕಷ್ಟು ಸಂದರ್ಭದಲ್ಲಿ ನೋಡಿದೀವಿ, ಮೊಬೈಲ್ ಎಲ್ಲಿ ಟ್ರ್ಯಾಕ್ ಮಾಡುತ್ತೆ, ಎಲ್ಲಿದೆ ಮೊಬೈಲ್ ಅನ್ನೋದನ್ನ ಕೂಡ ಟ್ರ್ಯಾಕ್ ಮಾಡಬಹುದು. ಆ ರೀತಿ ಟ್ರ್ಯಾಕ್ ಆಗುತ್ತೆ ಅನ್ನೋ ಒಂದು ವಿಷಯವನ್ನ ಮುಂದಿಟ್ಕೊಂಡು ಚಲನವಲನದ ಬಗ್ಗೆ ನಿಗಾ ಇಡ್ತಾರೆ ಅನ್ನೋ ಭಯದಿಂದ ಮೊಬೈಲ್ ಬೇಡ ಅನ್ನೋ ನಿರ್ಧಾರಕ್ಕೆ ನೇರವಾಗಿ ಇವ್ರು ಬಂದ್ರು. ಅದಾದ್ಮೇಲೆ ಆಗಿದ್ದೇನು, ಇಸ್ರೇಲ್ ಸೇನೆ ತಮ್ಮ ಚಲನವಲನದ ಮೇಲೆ ಕಣ್ಣಿಡಬಹುದು ಅನ್ನೋ ಒಂದು ಭೀತಿಯಿಂದ ಈ ಒಂದು ಕೆಲಸವನ್ನ ಮಾಡಿದ್ರು. ಇದೀಗ ಪೇಜರ್ಗಳನ್ನೇ ಗುರಿಯಾಗಿಸಿಕೊಂಡು ದೊಡ್ಡ ಮಟ್ಟದ ದಾಳಿ ನಡೆಸಿರೋದ್ರಿಂದ ಶಾಕ್ ಆಗಿದೆ. ಈಗ ಪೇಜರ್ಗಳೇ ಸ್ಫೋಟ ಆಗಿದೆ. ಮೊಬೈಲ್ ಬಳಕೆ ಬಿಟ್ಟು ಪೇಜರ್ಗೆ ಹೋಗಿದ್ರು, ಪೇಜರ್ಗಳೇ ಸ್ಫೋಟ ಆಗಿದೆ. ಇಸ್ರೇಲ್ ಕೈವಾಡದ ಶಂಕೆ ಅಂತ ನೇರವಾಗಿ ಹಿಜ್ಬುಲ್ಲಾ ಸಂಘಟನೆ ಈಗ ಆರೋಪವನ್ನ ಮಾಡ್ತಾ ಇದೆ. ಈಗ ಒಟ್ಟಾರೆ ಹೇಳೋದಾದ್ರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.